ಥ್ಯಾಂಕ್ ಯು ಸರ್ ಎಲ್ಲ ಹೇಗನ್ನಿಸ್ತು? ಫಸ್ಟ್ ಕ್ಲಾಸ್, ತುಂಬ ಚೆನ್ನಾಗಿದೆ. ಮತ್ತು ಕಾಂಜೀಪುರಂ ವರಮಹಾಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಂದರೆ ಸುಮ್ಮನೆನಾ? ನಮ್ಮಲ್ಲಿ ಪ್ರೈಸು, ಕ್ವಾಲಿಟಿ, ರೇಂಜು ಎಲ್ಲ ಸುಪೀರಿಯರ್ ಆಗಿರುತ್ತೆ. ನಮ್ಮಲ್ಲಿ ಮಾತ್ರ ಪ್ಯೂರ್ ಕಾಂಜೀಪುರಂ ಸಿಲ್ಕ್ ಸ್ಯಾರೀಸ್ ಸಿಗೋದು. ಹೌದಾ? ರಾಮಚಂದ್ರ ಇವ್ರಿಗೆ ಗೊತ್ತಲ್ಲ, ಅದಕ್ಕೆ ತಾನೇ ನಮ್ಮನ್ನು ಇಲ್ಲಿ ಕಳಿಸಿದ್ದು. ಸರ್ ನಾನು ಎಲ್ಲ ಕಾರಲ್ಲಿ ಇಡಿಸ್ಕೊಡ್ತೀನಿ. ಪರವಾಗಿಲ್ಲ. ಕಾರ್ತಿಕ್, ತಗೊಂಬರ್ತಿದ್ದೆ. ಎಲ್ಲರೂ ಬ್ಲೌಸ್ ಹೊಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಂ ಲಕ್ಷ್ಮಣ, ಕಾರ್ ಕೀನ ಕಾರ್ತಿಕ್ಗೆ ಕೊಡು. ಕಾರ್ತಿಕ್, ಇವ್ರನ್ನೆಲ್ಲ ಮನೆವರೆಗೂ ಡ್ರಾಪ್ ಮಾಡಿ ಬಾಪ್ಪ. ಕ್ಷಮಿಸಿಯತ್ತೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾವು ಹೇಗೆ ಬಂದ್ವೋ ಹಾಗೆ ಹೋಗ್ತೀವಿ. ಬರ್ದೇ ಇರೋರಿಗೋಸ್ಕರ ಬೀದಿಲಿ ನಿಂತು ಕಾಯೋ ಬದಲು ನಾವು ಹೇಗೆ ಬಂದ್ವೋ ಹಾಗೆ ಹೋಗ್ತೀವಿ. ದಿವ್ಯಾ, ಏನೇ ಇದು? ಅಮ್ಮ ನಡಿ ಹೋಗೋಣ, ಬರ್ತೀವಿ ಅತ್ತೆ. ಬಾಮ್ಮ ಬರ್ತೀವಿ. ಅಪ್ಪ, ಓಹೋ ಮದುವೆ ಗಂಡು ಬಾರಯ್ಯ, ಬಾ 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 ಬಾ. ಕೂತ್ಕೋ. ಏನಪ್ಪ ಕರೆದಂತೆ? ಏನು ಮಾತಾಡ್ಬೇಕಾಯ್ತು, ಕರೆದೆ. ಊಟ ಆಯ್ತಾ? ಮಾತ್ರೆ ಎಲ್ಲ ತಗೊಂಡ್ರಾ? ಅಯ್ಯ ನೀನ, ನನಗೇನಾಗಿದೆಯೋ? ಒಳ್ಳೆ ಪೇಷಂಟ್ನ ಕೇಳ್ತಿದೆಯಲ್ಲ. ಗುಂಡು ಕಲಿದ್ದಾಗಿದ್ದೀನಿ. ಕೇಳಬೇಕಾಗಿರೋದು ನೀನಲ್ಲ, ನಾನು. ಏನೋ ನಿನ್ನ ಗೋಳು? ಬೀಗನ್ನ ಅಂಗಡಿಗೆ ನೀನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವನು ಕರ್ಕೊಂಡು ಹೋಗ್ಲಿಲ್ವಂತೆ, ಲೇಟಾಗಿ ಹೋದಿ ಅಂತೆ. ಅವ್ರನ್ನೆಲ್ಲ ಅಂಗಡಿಗೆ ನೀನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಬೀದಿಯಲ್ಲಿ ಕಾಯೋ ಹಾಗೆ ಮಾಡಿ ನೀನೇ ಹೋಗ್ತಾ ಇದ್ದರೆ ಅದು ತಪ್ಪಲ್ವೇನೋ? ಸಾರಿಪ್ಪ, ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಲೇ ಹೊರಟಿದ್ದೆ. ಆದರೆ ಕಾರಣ ಏನೇ ಇರಲಿ ಮಗನೇ, ಆದರೆ ಆ ಕಾರಣ ನೀನೊಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ನೋಡೋರ ಕಣ್ಣಿಗೆ ಸರಿ ಅನ್ಸಲ್ಲ ಅಲ್ವಾ? ಈಗ ಏನಾಯ್ತು ಅಂತ ಇಷ್ಟೊಂದು ಸಿಟ್ಟಾಗಿದೆಯಾ? ಮತ್ತಿನ್ನೇನಮ್ಮ, ಇಂಥ ಮಾತುಗಳನ್ನ ಎಷ್ಟು ಸಲ ಅಂತ ಕೇಳೋದು? ಪ್ರತಿ ಸಲ ಒಂದಲ್ಲ ಒಂದು ಉತ್ತರ ಕೊಡ್ತಾನೆ ಇರ್ತಾರೆ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಕಾರಣ ಕೊಡೋದಲ್ಲ, ಅದಕ್ಕೂ ಮೀರಿ ಕಾಳಜಿ ತೋರಿಸೋದು. ಅಯ್ಯಯ್ಯ, ಸುಮ್ಮನಿರು ತಾಯಿ. ಅವ್ನು ಲೇಟಾಗಿ ಬಂದ ಅಂದ ಮಾತ್ರಕ್ಕೆ ನಿನ್ನ ಮೇಲೆ ಕಾಳಜಿ ಇಲ್ಲ ಅಂತ ಅರ್ಥ. ಕಾಳಜಿ ಇದ್ದಿದ್ರೆ ಬಂದು ಕರ್ಕೊಂಡು ಹೋಗ್ಬೇಕಿತ್ತು. ಅವರೇ ಹೇಳಿದ್ರಲ್ಲೇ ಕಾರ್ ಪಂಚರ್ ಆಗಿತ್ತು ಅಂತ. ಆ ಕಾರ್ ಪಂಚರ್ ಆದ್ರೇನಂತೆ, ಬೇರೆ ಕಾರ್ ಇರ್ಲಿಲ್ವಾ? ಪ್ರತಿ ಸಲನೂ ಇದನ್ನೇ ಮಾಡೋದು, ಆಮೇಲೆ ಇದೇ ಕೊನೆ, ಮತ್ತೆ ಯಾವತ್ತೂ ರಿಪೀಟ್ ಮಾಡಲ್ಲ ಅಂತ ಹೇಳೋದು. ಇಂಥ ನಾಟಕಕ್ಕಿಂತ ನಾನು ಬರೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬೋದಿತ್ತಲ್ವಾ? ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬೀದಿಲಿ ನಿಲ್ಲಿಸಿ ಅವಮಾನ ಮಾಡಿದ್ದು ಅವರು. ಅವ್ರು ಇಷ್ಟೆಲ್ಲ ಮಾಡಿದ್ರು ಇದು ಯಾವುದು ತಪ್ಪು ಅಂತ ಅನ್ಸಲ್ಲ. ನಾನು ಮಾತಾಡಿದ್ರೆ ಮಾತ್ರ ತಪ್ಪು ಅನ್ಸುತ್ತೆ. ಈಗ ಮಾತಾಡು. ಅಪ್ಪ, ನಾನು ಏನೇನೋ ಪ್ರಯತ್ನ ಪಟ್ಕೊಂಡು ಅಲ್ಲಿಗೆ ಹೋದೆ ಅಪ್ಪ. ಇರೋ ನಿಜ ಹೇಳಿದ್ರು, ನಂದೇ ತಪ್ಪು ಅಂತ ಹೇಳಿದ್ರು. ಖಂಡಿತ ಅನಿಸುತ್ತೆ ಕಣೋ. ವಾಟ್ ವಿ ಆರ್ ಈಸ್ ವಾಟ್ ವಿ ರಿಪೀಟೆಡ್ಲಿ ಡೂ ಅಂತ ಒಂದು ಮಾತಿದೆ. ಪ್ರತಿ ಸಾರಿ ನಾವೇನು ಮಾತಾಡ್ತೀವೋ, ನಾವು ಹೇಗೆ ನಡ್ಕೋತೀವೋ ಅದೇ ನಾವು.
ಗೊತ್ತಿಲ್ಲದೆ ಒಂದೆರಡು ಸಲ ಅಚಾತುರ್ಯ ಆದರೆ ಅದನ್ನು ತಪ್ಪು ಅಂತ ಅನ್ಬೋದು. ಆದರೆ ಪದೇ ಪದೇ ತಪ್ಪು ಅಂತ ಆಗ್ತಿದ್ರೆ ಅದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಅನಿಸ್ಕೊಳ್ಳೋದಿಲ್ವಾ? ಒಂದು ಕಲ್ಲು ಎಷ್ಟೇ ಕಠೋರವಾಗಿದ್ರೂ ಅದರ ಮೇಲೆ ನಿಂತ್ಕೋಬಹುದು. ಆದರೆ ಒಂದು ಸಣ್ಣ ಸೂಜಿ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದೇ ಥರ ಒಂದೊಂದು ಸಾರಿ ದೊಡ್ಡ ದೊಡ್ಡ ವಿಷಯಗಳು ಮನಸ್ಸಿಗೆ ನಾಟದೇ ಇರಬಹುದು. ಆದರೆ ಚಿಕ್ಕ ಚಿಕ್ಕ ವಿಷಯಗಳು ಒಂದೊಂದು ಸಾರಿ ಚುಚ್ಚು ಬಿಡುತ್ತೆ. ಎಷ್ಟೋ ಸಾರಿ ಸಂಸಾರಗಳಲ್ಲಿ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿರುವುದು ಸಣ್ಣ ಸಣ್ಣ ವಿಷಯಗಳಿಂದಲೇ. ಅವರವರ ದೃಷ್ಟಿಕೋನದಿಂದ ನೋಡಿದಾಗ ಎಲ್ರಿಗೂ ಅವರವರು ಮಾಡಿದ್ದಕ್ಕೆ ಸಮಜಾಯಿಷಿ ಇರುತ್ತೆ. ಸಮಜಾಯಿಷಿಗಳಿಂದ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ತಿಳ್ಕೊಬಾರ್ದು. ನಿನ್ನ ಸಮಜಾಯಿಷಿಗಳನ್ನು ಸಹಿಸಿಕೊಳ್ಳೋ ಸಹನೆ ಎದುರುಗಡೆ ಇರೋರ್ಗೂ ಇರಬೇಕಲ್ವಾ? ಆದರೆ ಇವತ್ತಿನ ಕಾಲದಲ್ಲಿ ಸಣ್ಣ ಸಣ್ಣ ವಿಷಯಗಳು ಸಂಸಾರಗಳನ್ನೇ ಹಾಳು ಮಾಡೋ ಹಂತಕ್ಕೆ ತಂದುಬಿಡುತ್ತೆ. ನೋಡು ಕಾರ್ತಿಕ್, ನಾವು ಮಾಡೋ ಒಂದು ಸಣ್ಣ ಸಣ್ಣ ತಪ್ಪಿನಿಂದ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಏನು ಬೇಕಾದರೂ ಆಗಲಿ, ನನಗೆ ಇಂಥದ್ನೆಲ್ಲ ಸಹಿಸ್ಕೊಂಡಿರಕ್ಕಾಗಲ್ಲ. ಸಹಿಸ್ಕೊಳಕ್ಕಾಗಲ್ಲ ಅಂದರೆ ಏನೇ ಅರ್ಥ? ಸಂಸಾರ ಅಂದಮೇಲೆ ಬರೀ ಸುಖನೇ ಇರಲ್ಲಮ್ಮ. ಸಂಕಟ, ಸಮಸ್ಯೆ ಎಲ್ಲನೂ ಇರುತ್ತೆ. ಸುಖ ಬಂದಾಗ ಅನುಭವಿಸ್ಬೇಕು, ಸಂಕಟ ಬಂದಾಗ ಸಹಿಸ್ಕೋಬೇಕು. ಅಂಥದ್ರಲ್ಲಿ ಇಂಥ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಸಹಿಸ್ಕೊಳ್ಳಲ್ಲ ಅಂತಂದ್ರೆ ಮುಂದೆ ನಿನ್ನ ಸಂಸಾರ ಹೇಗೆ ನಡೆಯುತ್ತೆ? ನಡೆಯುತ್ತೋ ಬೀಳುತ್ತೋ ನನಗೆ ಗೊತ್ತಿಲ್ಲ. ನಾನಂತೂ ನನ್ನ ಸ್ವಾಭಿಮಾನ ಬಿಟ್ಟು ಬದುಕಲ್ಲ. ನಾನು ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಇದೇ ತರ ಏನಾದರೂ ನಡೀತು ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಆ ಮನೇಲಿ ಇರಲ್ಲ. ಬಿಟ್ಟು ಸೀದಾ ಈ ಮನೆಗೆ ವಾಪಸ್ ಬರ್ತೀನಿ. ದಿವ್ಯಾ, ಈ ಕೆಲಸ ನೀನು ಮೊದಲೇ ಮಾಡಬೇಕಾಗಿತ್ತು. ಅಮ್ಮ ಮುಚ್ಚೆ ಬಾಯಿ. 4 ದಿನ ಅಲ್ಲಿದ್ದು ಅಲ್ಲಿ ಬೇಜಾರಾಯ್ತು ಅಂತ ಇಲ್ಲಿ ಬಂದಿರೋದಕ್ಕೆ ನಾವು ಮದುವೆ ಮಾಡ್ಕೊಡ್ತಿರೋದು ನಿನ್ನ. ಇದೇನು ಹುಡುಗಾಟಿಕೆ ಅಂತ ಅನ್ಕೊಂಡಿದ್ಯಾ? ಹೆಣ್ಣು ತಾನು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂದ್ರೆ ಆ ಮನೆ ಬೆಳಗೋ ಮಹಾಲಕ್ಷ್ಮಿಯಾಗಿ ಹೋಗ್ತಿದ್ದಾಳೆ ಅಂತ ಅರ್ಥ. ತಾನು ಹುಟ್ಟಿದ ಮನೆಗೆ ಹೋಗೋ ಮನೆಗೆ ಸುಖ, ಶಾಂತಿ, ನೆಮ್ಮದಿ ತರೋಂಥ ಸಹನೆ ಹೆಣ್ಣಿಗಿರ್ಬೇಕು. ಆ ಶಕ್ತಿ ಅವಳಿಗಿದೆ ಅಂತಾನೆ ಆ ಹೆಣ್ಣನ್ನ ಇನ್ನೊಂದು ಮನೆಗೆ ದಾರಿ ಎರೆದುಕೊಡೋದು. ಹೌದು ಹೌದು, ಇಂಥ ಮಾತು ಹೇಳಿನೇ ನಮ್ಮನ್ನ ಮನೆಯಿಂದ ಅಟ್ಟೋದು, ಅವರಲ್ಲ ನಮ್ಮನ್ನ ಕಟ್ಟಕೋದು. ಏ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ಮದುವೆ ಆಗ್ತಾ ಇರೋ ಹುಡುಗಿ ನೀನು, ಜವಾಬ್ದಾರಿ ಬೇಡ ನಿನಗೆ? ಈ ಮಾತೇನಾದ್ರೂ ಬೀಗರು ಕೇಳಿಸ್ಕೊಂಡ್ರೆ ನಿನ್ನೇನು ಅನ್ನಲ್ಲಮ್ಮ, ನಮಗಂತಾರೆ ಎಂಥ ಸಂಸ್ಕಾರ ಕಲಿಸಿದ್ದೀರಾ ಅಂತ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಮನೆ ಬಿಟ್ಟು ಬರೋದು, ಡೈವರ್ಸ್ ಕೊಡೋದು, ಇದೇ ಆಗೋಯ್ತು. ದಿನ ಬೆಳಗಾದ್ರೆ ನೋಡ್ತೀವಲ್ಲ ಜಾನಕಿ, ಪಕ್ಕದ ಬೀದಿ ಕಮಲಮ್ಮನ ಮಗಳು ಡೈವರ್ಸ್ ಬೇಕು, ಗಂಡನ ಮನೆ ಬೇಡ ಅಂತ ಬಂದಿದ್ದಾಳಂತೆ. ಕಾರಣ ಕೇಳಿದ್ರೆ ಗಂಡ ಏನು ಕೆಲಸ ಮಾಡಲ್ಲ, ಮನೇಲೇ ಬಿದ್ದಿರ್ತಾನೆ, ಅದಕ್ಕೆ ಡೈವರ್ಸ್ ಬೇಕು ಅಂತ ಹೇಳ್ತಾಳಂತೆ. ಆ ಕಡೆ ಮನೆ ಸಾವಿತ್ರಿ ಮಗಳು ಗಂಡ ದುಡಿಯೋಕೆ ಹೋಗ್ತಾನೆ, ಬಂದಮೇಲೆ ನನ್ನ ಹತ್ರ ಮಾತಾಡೋದೇ ಇಲ್ಲ, ಮಾತಾಡಿದ್ರೆ ಕೋಪ ಮಾಡ್ಕೋತಾನೆ, ಅದಕ್ಕೆ ನನಗೆ ಗಂಡ ಬೇಡ, ಡೈವರ್ಸ್ ಬೇಕು ಅಂತ ಮನೆಗೆ ಬಂದು ಕೂತಿದ್ದಾಳೆ. ಸಂಸಾರ ಹಾಳು ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಒಂದು ಕಾರಣ ಏನೇ? ಬೆಂಕಿ ಬಿಸಿ ಗೊತ್ತಿಲ್ಲದೆ ಇರೋರು ಬಿಸಿಲಿಗೆ ಬಂದ್ರು ಬೆಂದು ಹೋಗ್ತೀವಿ ಅಂತ ಅನ್ಕೋತಾರೆ. ಜೀವನದಲ್ಲಿ ಯಾವತ್ತು ದೊಡ್ಡ ದೊಡ್ಡ ಕಷ್ಟಗಳನ್ನ ನೋಡ್ದಿರೋರು
ಸಣ್ಣ ಸಣ್ಣ ಕಷ್ಟಗಳನ್ನೇ ದೊಡ್ಡ ಸಮಸ್ಯೆ ಮಾಡಿಕೊಂಡು ತನ್ನ ಸಂಸಾರನೇ ಹಾಳು ಮಾಡ್ಕೋತಾರೆ. ಅದು ಅವ್ರ ದೊಡ್ಡತನ. ಅಷ್ಟು ಮಾತ್ರ ಅಲ್ಲ ಅತ್ತೆ, ಮಕ್ಕಳು ತಪ್ಪು ಮಾಡಿ ಮನೆಗೆ ವಾಪಸ್ ಬಂದಾಗ ಏನು ಎತ್ತ ಅಂತ ವಿಚಾರಿಸಿ ಅವ್ರಿಗೆ ಬುದ್ಧಿ ಹೇಳಬೇಕಾದ ನನ್ನಂಥ ತಾಯಂದ್ರು ಮಕ್ಕಳು ಮಾಡಿದ್ದೆಲ್ಲ ಸರಿ ಅಂದ್ಕೊಂಡು ಅವ್ರ ತಾಳಕ್ಕೆ ತಕ್ಕಂತೆ ಕುಡ್ಕೊಂಡು ಮನೆಗೆ ಬಂದು ಎದ್ಬಿಡು ಮಗಳೇ ಅಂತಾರೆ. ಅದು ತಪ್ಪೇ. ನೋಡು ದಿವ್ಯಾ, ಒಂದು ಸಂಸಾರ ಕಟ್ಕೊಳ್ಳೋದು ಅಂತಂದರೆ ಈ ಭೂಮಿ ಮೇಲೆ ನಮಗೆ ಬೇಕಾದ ಹಾಗೆ ನಾವೇ ಒಂದು ಸ್ವರ್ಗ ಕಟ್ಕೊಳ್ಳೋ ಹಾಗೆ. ಸಂಸಾರ ಕಟ್ಕೊಳ್ಳೋಕ್ಕೆ ಜಾಣ್ಮೆ ತಾಳ್ಮೆ ಎರಡು ಬೇಕು. ಮೊದಲು ನೀನು ಅದನ್ನು ಕಲ್ತ್ಕೋ. ಏನತ್ತೆ ಇದು? ಇವಳು ಹೀಗೆ ಆದರೆ ಮುಂದೆ ಅವಳ ಜೀವನ ಕತೆ ಏನು? ನೋಡು ಕಾರ್ತಿಕ್, ನೀನು ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗ್ತಾ ಇದೀಯ. ಆ ಪ್ರೀತಿಸಿದ ಹುಡುಗಿ ನಿನ್ನನ್ನೇ ನಂಬಿಕೊಂಡು ತನ್ನ ಹುಟ್ಟಿದ ಮನೆಯನ್ನ, ತನ್ನ ಹೆತ್ತವರನ್ನ ಬಿಟ್ಟು ಇಲ್ಲಿಗೆ ಬರ್ತಿದ್ದಾಳೆ. ಇಲ್ಲಿ ಅವಳಿಗೆ ಎಲ್ಲವೂ ಹೊಸದಾಗಿ ಕಾಣುತ್ತೆ ಕಣೋ. ಯಾವುದು ತನ್ನದಲ್ಲ ಅಂತ ಅವಳಿಗೆ ಅನ್ನಿಸಬಹುದು. ಆದರೆ ಅವಳ ಜೊತೆ ನಿಂತು ನಾನು ಸದಾಕಾಲ ನಿನ್ನವನು ಅಂತ ಹೇಳಬೇಕಾದ್ದು ನೀನು. ಮದುವೆ ಆದಮೇಲೆ ತವರು ಮನೆಯಿಂದ ಗಂಡನ ಮನೆಗೆ ಬರೋ ಹೆಣ್ಣುಮಕ್ಕಳು ಅಂಬೆಗಾಲಿಡೋ ಮಕ್ಕಳಷ್ಟೇ ಸೂಕ್ಷ್ಮವಾಗಿರ್ತಾರೆ. ಮಕ್ಕಳನ್ನ ನಾವು ಕೈ ಹಿಡಿದು ಒಂದೊಂದೇ ಹೆಜ್ಜೆ ಇಡಿಸ್ತೀವೋ ಹಾಗೆ ನಡೀತಾರೆ. ಗಂಡನ ಮನೆಯವರಾಗಿ ಅದು ನಮ್ಮ ಕರ್ತವ್ಯವೂ ಕೂಡ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋವಾಗ ಒಂದು ಸಣ್ಣ ವಿಚಾರಕ್ಕೂ ಮನಸ್ತಾಪ ಆಗ್ಬಿಟ್ರೆ ಅವಳಿಗೆ ಅದೇ ದೊಡ್ಡದಾಗಿ ಕಾಣ್ಬಿಡುತ್ತೆ. ತನಗೇನೇ ತೊಂದರೆ ಆದರೂ ತನ್ನ ಗಂಡ ತನ್ನ ಜೊತೆಯಲ್ಲಿದ್ದಾನೆ ಅನ್ನೋ ಧೈರ್ಯ ಅವಳಿಗೆ ಬರಬೇಕು. ತನ್ನ ಗಂಡನಿಂದಲೇ ತೊಂದರೆ ಆಗ್ತಿದೆ ಅಂತ ಅವಳಿಗೆ ಯಾವತ್ತೂ ಅನಿಸಬಾರ್ದು. ನಿಜ ಅಪ್ಪ, ನಾವೇ ಬೇರೆಯವ್ರ ಮನೇಲಿ ಒಂದು 4 ದಿನ ಹೆಚ್ಚಾಗಿ ಉಳ್ಕೊಬೇಕು ಅಂದರೆ ಎಷ್ಟು ಹಿಂಸೆ ಆಗುತ್ತೆ. ಅಂಥದ್ರಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ನಮ್ಮನೆ ಸೇರಿ ಇಡೀ ಜೀವನ ನಮ್ಮನೆನ ತನ್ಮನೆ ಅನ್ಕೊಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗತ್ತಪ್ಪ. ಅದಕ್ಕೆ ಅವಳಿಗೆ ಯಾವುದೇ ಕಾರಣಕ್ಕೂ ಬೇಜಾರು ಆಗದಿದ್ದ ಹಾಗೆ ನಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಇದನ್ನೆಲ್ಲ ಯಾಕೆ ಈಗಲೇ ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಹ್ಞೂಪ್ಪ, ಅರ್ಥ ಆಯಿತು. ನಾನು ಸಾಧ್ಯವಾದಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಪ್ಪ. ನನ್ನಿಂದ ಯಾರಿಗೆ ಯಾವುದೇ ಥರ ನೋವಾಗದಿರೋ ಹಾಗೆ ನಾನು ಇರ್ತೀನಪ್ಪ. ಆದರೆ ನೀವು ಯಾವ ವಿಷಯದ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅಯ್ಯ ಗೂಸ್ಲು, ಮತ್ತೆ ಅದೇ ಹೇಳ್ತೀಯಲ್ಲ. ನೋಡು, ನಿನಗೆ ಮದುವೆ ಆಗಿ ನಿನಗೆ ಹುಟ್ಟೋ ಮಗು, ಆ ಮಗು ದೊಡ್ಡದಾಗಿ ಅವಳು ಓಡೋಕೆ ಶುರು ಮಾಡಿದ್ಮೇಲೆ ಆ ಮಗು ಜೊತೆಯಲ್ಲಿ ಅಷ್ಟೇ ವೇಗವಾಗಿ ಹೊಡ್ತೀನಿ ಕಣೋ, ಅಷ್ಟು ಗಟ್ಟಿಯಾಗಿರ್ತೀನಿ ನಾನು.
ಅಮ್ಮ ಒಂದು ಸ್ವಲ್ಪ ನೀರು ಕೊಡಮ್ಮ. ಊಟನೇ ಕೊಡ್ತೀನಿರೇ. ಊಟ ಬೇಡಮ್ಮ, ಊಟ ಆಗಿದೆ, ನೀರು ಕೊಡು. ತಂದೆ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಸತ್ಯ, ಅದು ಗೊತ್ತಾಯ್ತು ಬಿಡು. ಇವತ್ತು ಮನೆಗೆ ಬರೋದು ಇಷ್ಟು ಹೊತ್ತಾಯ್ತು, ಎಷ್ಟು ದಿನ ಅಂತ ಹೀಗೆ ಹಗಲು ರಾತ್ರಿ ದುಡಿತೀಯ ಅನ್ನೋದು ತಾನೇ ನಿನ್ನ ಪ್ರಶ್ನೆ. ಮೈಯಲ್ಲಿ ಶಕ್ತಿ ಇರೋವರೆಗೂ ಅಮ್ಮ, ಅಕ್ಕ ಆಸೆ ಪಟ್ಟ ಹಾಗೆ ಮದುವೆ ಮಾಡಿಕೊಡೋವರೆಗೂ. ಇದರಲ್ಲಿ ಸ್ವಲ್ಪ ದುಡ್ಡಿದೆ, ಎತ್ತಿಡು ಆಯ್ತಾ? ಅಲ್ವೇ, ನೀನು ಹೀಗೆ ದುಡಿತಿದ್ರೆ ನಿನ್ನ ಆರೋಗ್ಯದ ಗತಿ ಏನೇ? ಏನೂ ಆಗಲ್ಲಮ್ಮ, ನಿನ್ನ ಆಶೀರ್ವಾದ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ. ಇಷ್ಟು ದುಡ್ಡಲ್ಲಿ ಅವಳ ಆಸೆ ಈಡೇರ್ಸೋಕ್ಕಾಗತ್ತೇನೆ? ಅವ್ರಿಗೆ ಹೇಗೆ ಎದುರು ಉತ್ತರ ಕೊಡೋಕ್ಕಾಗತ್ತೆ? ಈ ಮದುವೆ ಆಗ್ತಿರೋದೇ ಅವ್ರ ಹಂಗಲ್ಲಿ. ನನ್ನ ಆಸೆನೆಲ್ಲ ಸಾಯಿಸ್ಕೊಂಡು ಸುಮ್ಮನೆ ತೋರ್ಕೆಗೋಸ್ಕರ ನಕ್ಕೊಂಡು ಈ ಮದುವೆ ಆಗಬೇಕು. ನಮ್ಮಪ್ಪ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಿತ್ತ? ನಾನು ಹೇಳಕ್ಕೆ ಹೊರಟಿದ್ದು ಅವಳ ಆಸೆಗಳನ್ನ ಈಡೇರಿಸ್ತೀನಿ ಅಂತ ಹೋಗೋದು, ತಳ ಇಲ್ದಿರೋ ಕೊಡನ ತುಂಬ್ಸಕ್ಕೆ ಹೋಗೋದು ಎರಡು ಒಂದೇ ಅಂತ. ಆಕಾಶಕ್ಕೆ ಏಣಿ ಹಾಕೊಳ್ಳೋಳು, ಎಷ್ಟು ಕೊಟ್ಟರು ಸಾಕಾಗಲ್ಲ ಅವಳಿಗೆ. ಒಂದ್ರ ಮೇಲೆ ಒಂದು ಹೇಳ್ತಾನೆ ಇರ್ತಾಳೆ. ಹೇಳಿ ಬಿಡಮ್ಮ, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ನೀನು ನಿನ್ನ ಕೈಲಾಗಿದ್ದು ಮಾಡ್ತೀಯ ಕಣೆ. ಯಾವುದೋ ಒಂದು ಆಗದೆ ಹೋದಾಗ ಮಾಡಿದ್ದನ್ನು ಮರೆತು ನಿಷ್ಠುರವಾಗಿ ಮಾತಾಡ್ತಾಳೆ ಅವಳು. ಅದಕ್ಕೆ ಮುಂದೆ ಯಾವತ್ತೋ ನಿಷ್ಠುರ ಆಗೋ ಬದಲು ಇವತ್ತೇ ಸುಮ್ಮನಿದ್ದು ಬಿಡು ಅಂತ ಹೇಳಿದ್ದು. ಅಮ್ಮ, ಅವಳು ನನ್ನ ಬಗ್ಗೆ ನಿಶ್ಚಯವಾಗಿ ಮಾತಾಡೋದು ನನಗೇನು ಹೊಸ ವಿಷಯನೇನಮ್ಮ. ಹಾಗಂತ ನಾನು ಈಗಲಿಂದಾನೇ ಸುಮ್ಮನೆ ಕೂತ್ರೆ ಈಡೇರ್ಸೋಕ್ಕಾಗೋ ಒಂದು ಎರಡು ಆಸೆಗಳನ್ನು ಈಡೇರ್ಸೋಕ್ಕಾಗಲ್ಲ. ಅವಾಗ ಅವಳು ಬೇಜಾರು ಮಾಡ್ಕೊಳಲ್ವಾ? ಮದುವೆ ಆಗಿ ಮನೆಯಿಂದ ಹೋಗ್ತಿರೋ ಮನೆ ಮಗಳು ಬೇಜಾರಲ್ಲಿ ಹೋಗ್ಬೇಕಮ್ಮ. ಸತ್ಯ, ನಿಂಗೆ ಇಷ್ಟೊಂದು ಒಳ್ಳೆತನ ಇದೆ ಅಂತ ಖುಷಿ ಪಡಬೇಕು, ಅಥವಾ ಯಾಕಾದರೂ ನಿನಗೆ ಇಷ್ಟೊಂದು ಒಳ್ಳೆತನ ಇದೆ ಅಂತ ಭಯ ಪಡಬೇಕು, ಒಂದು ಗೊತ್ತಾಗ್ತಿಲ್ಲ ಕಣೆ. ಅಮ್ಮ, ಇವಾಗ ಯೋಚನೆ ಮಾಡಬೇಕಾಗಿರೋದು ನನ್ನ ಜೀವನದ ಬಗ್ಗೆ ಅಲ್ಲ, ನನ್ನ ಜವಾಬ್ದಾರಿ ಬಗ್ಗೆ. ಎಷ್ಟೇ ಕಷ್ಟಪಟ್ಟರು ಅಕ್ಕ ಆಸೆ ಪಟ್ಟ ಹಾಗೆ ಮದುವೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಶುರುವಾಗಿದೆ. ಹಾಗಂತ ನಾವು ಸುಮ್ಮನಿರಕ್ಕಾಗತ್ತಮ್ಮ? ಅವಳು ಆಸೆ ಪಟ್ಟ ಹಾಗೆ ಮದುವೆ ಮಾಡಿಕೊಡ್ಬೇಕಲ್ವಾ? ಅದಕ್ಕೆ ಅದಕ್ಕೆ ಈ ಮನೆ ಪತ್ರಗಳನ್ನ ಸ್ವಲ್ಪ ದಿನ ಅಡ ಇಟ್ಟು ಅಕ್ಕನ ಮದುವೆ ಮಾಡ್ಬೋದಲ್ವಮ್ಮ? ಈಗೇನೋ ಮಗಳು ಮದುವೆ ಮುಖ್ಯನೋ ಅಥವಾ ನಿನ್ನ ಗಂಡ ಕೃಷ್ಣ ಅವನಿಟ್ಟಿರೋ ದುಡ್ಡು ಈ ಮನೆ ಮುಖ್ಯನೋ? ಹೆಂಗಿದ್ರು ಈ ಮನೆ ಗಂಡಿಕ್ಕಿಲ್ಲ. ನಿನ್ನ ಮೊಮ್ಮಗಳು ಮದುವೆ ನಿಂತೋಯ್ತು ನಿನ್ನಿಂದ ಅಂತ, ಆ ಸತ್ಯಂಗ ಅವ್ರ ಅಕ್ಕನ ಮದುವೆ ನಿಂತೋಯ್ತು ಅವಳಿಂದ ಅಂತ ಸಾಯೋವರೆಗೂ ಕೊಡಬೇಕಂತ.